ಹರಿ ಓಂ. 6ನೇ ಅಧ್ಯಾಯದ 12ನೇ ಶ್ಲೋಕ. ತತ್ರೈಕಾಗ್ರಂ ಮನಃಕೃತ್ವಾ ಯತ ಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ. ತತ್ರ ಏಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯ ಆಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ. ಯೋಗವನ್ನ ಮಾಡಬೇಕು ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಯೋಗ ಅಂದ್ರೆ ಒಂದು ಅರ್ಥದಲ್ಲಿ ಧ್ಯಾನ. ಅನೇಕ ಅರ್ಥಗಳಿದ್ದಾವೆ. ನಮಗೆ ಅತ್ಯಂತ ಉಪಯುಕ್ತವಾದ ನಮಗೆ ಅನುಷ್ಠಾನದಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲವಾದಂತ ಒಂದು ಅರ್ಥ ಯೋಗ ಶಬ್ದಕ್ಕೆ ಧ್ಯಾನ ಅಂತ ಇಟ್ಕೊಳ್ಳೋಣ. ನಾವು ಯೋಗವನ್ನ ಮಾಡಬೇಕು. ಯಾಕೆ ಯೋಗ ಮಾಡಬೇಕು? ಆತ್ಮವಿಶುದ್ಧಯೇ. ಆತ್ಮವಿಶುದ್ಧಿಗೋಸ್ಕರವಾಗಿ. ಬರೀ ಶುದ್ಧಿ ಅಲ್ಲ, ವಿಶುದ್ಧಿ, ವಿಶೇಷವಾಗಿ ಶುದ್ಧಿ. ಆತ್ಮ ಅಂದ್ರೆ ಮನಸ್ಸು, ನಮ್ಮ ಅಂತಃಕರಣ. ಆ ಅಂತಃಕರಣದಲ್ಲಿ ಇರುವಂತ ಮಾಲಿನ್ಯ ಇದೆಯಲ್ಲ, ನಮ್ಮ ಅಂತಃಕರಣದ ಮಾಲಿನ್ಯ ದೂರವಾಗ್ಲಿಕ್ಕೋಸ್ಕರವಾಗಿ, ಆಂತರ ಶುದ್ಧಿಗೋಸ್ಕರವಾಗಿ ಯೋಗವನ್ನ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಕೃಷ್ಣ ಹೇಳಿದ್ದಾನೆ, ಶುಚೋದೇಶೇ ಪ್ರತಿಷ್ಠಾಪ್ಯ. ಒಂದು ನಿರ್ಮಲವಾದ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು. ಸ್ಥಿರವಾಗಿ ಕೂತ್ಕೊಳ್ಬೇಕು. ನಮ್ಮದೇ ಆಗಿರ್ತಕ್ಕಂಥ ಆಸನದಲ್ಲಿ ಕೂತ್ಕೊಂಡು ಅತಿ ಎತ್ತರವೂ ಅಲ್ಲದ ಅತಿ ಒಳಗೂ ಅಲ್ಲದಂತಹ ಒಂದು ಪ್ರದೇಶದಲ್ಲಿ ಕೂತ್ಕೊಳ್ಬೇಕು. ದರ್ಭೆ ಅಥವಾ ಅಜಿನ ಅಥವಾ ತಾವಳಿ, ಉಣ್ಣೆ ಬಟ್ಟೆ ಇತ್ಯಾದಿಗಳನ್ನು ಹಾಕೊಂಡು ನಾವು ಆಸನಕ್ಕೆ ಕೂತ್ಕೊಳ್ಬೇಕಾಗಿರ್ತಕ್ಕಂಥ ಅದು ಆಸನ. ತತ್ರ ಏಕಾಗ್ರಂ ಮನಃಕೃತ್ವ. ಕೂತ್ಕೊಂಡ್ವಿ. ಕೂತ್ಕೊಂಡ್ಮೇಲೆ ಮನಃ ಏಕಾಗ್ರಂ ಕೃತ್ವ. ಮನಸ್ಸು ಒಂದೇ ತುದಿ, ಒಂದೇ ಕಡೆ ಕೇಂದ್ರೀಕೃತವಾಗಿರಬೇಕು. ಏಕಾಗ್ರ ಅಂದ್ರೆ ಕೇಂದ್ರೀಕೃತ ಅಂತ ಅರ್ಥ. ನಾವು ಏನೇನೋ ವಿಚಾರಗಳನ್ನ ಮಾಡಿಕೊಂಡು ಧ್ಯಾನ ಮಾಡುವಂಥದ್ದಲ್ಲ. ಯಾಕಂದ್ರೆ ಮನಸ್ಸು ಅದು 10 ಕಡೆಗೆ ಏಕಕಾಲದಲ್ಲಿ ಓಡ್ತಾ ಇರತ್ತೆ. ಒಂದೊಂದು ಕ್ಷಣವೂ, ಒಂದು ಸೆಕೆಂಡ್ ಕೂಡ ಒಂದು ಕಡೆ ಬೇರೆ 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 ವಿಚಾರಗಳನ್ನ ಮನಸ್ಸು ಆಲೋಚನೆ ಮಾಡ್ತಾ ಇರತ್ತೆ. ಅದಕ್ಕೋಸ್ಕರವಾಗಿ ತತ್ಶಬ್ದಕ್ಕೆ ಸರ್ವತ್ರ ವ್ಯಾಪ್ತನಾದ ಭಗವಂತ ಅಂತ ಅರ್ಥ. ಅವನಲ್ಲಿ ಅಂತ ಅರ್ಥ. ಎಲ್ಲಾ ಕಡೆ ಇರುವಂತ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಧ್ಯಾನ ಅಂದ್ರೇನು? ಯಾವುದಾದರೂ ಒಂದನ್ನ ನಾವು ಕೇಂದ್ರೀಕರಿಸಿ ಅದನ್ನೇ ಗಮನಿಸ್ತಾ ಇರೋದಕ್ಕೆ ಧ್ಯಾನ ಅಂತ ಕರೆಯುವಂಥದ್ದು. ನಮಗೆ ಕೇಂದ್ರೀಕರಿಸಲಿಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಆದ್ರೆ ಯಾವುದು ನಮ್ಗೆ ಉಪಯುಕ್ತವಾದದ್ದಲ್ಲ. ನಮ್ದು ಯಾವುದೋ ಸಮಸ್ಯೆನೋ, ಅತ್ಯಾವುದೋ ನಮ್ದು ಯಾವುದೋ ಉದ್ಯೋಗದ ಅಭಿವೃದ್ಧಿಯೋ ಅಥವಾ ಸಂಸಾರದ ವಿಚಾರಗಳೋ, ಇನ್ಯಾವುದೋ ಗಲಾಟೆನೋ, ಅದ್ರ ಬಗ್ಗೆ ನಾವು ಕೇಂದ್ರೀಕರಿಸಿ ಅದನ್ನೇ ಆಲೋಚನೆ ಮಾಡ್ತಾ ಕೂತ್ರೆ ಏನು ಉಪಯೋಗ ಇದೆ? ಏನೂ ಉಪಯೋಗ ಇಲ್ಲ. ಯಾವುದರಿಂದ ನಮ್ಗೆ ಉಪಯೋಗ ಇದೆಯೋ ಅಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು. ಹಾಗಾಗಿ ಆ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಅಂದ್ರೇನು? ಭಗವಂತನ ಬಗ್ಗೆ ಆಲೋಚನೆ ಇರಬೇಕು. ಯಾಕಂದ್ರೆ ದೇವರ ಬಗ್ಗೆ ಹೇಗೆ ಆಲೋಚನೆ ಮಾಡೋದು? ನಾವೀಗಾಗಲೇ 5ನೇ ಅಧ್ಯಾಯದ ಕೊನೆ ಶ್ಲೋಕ ನೆನಪು ಮಾಡ್ಕೊಳ್ಳಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ. ಭಗವಂತ ಅವನು ಹೇಗಿದ್ದಾನೆ? ಎಲ್ಲ ಯಜ್ಞಗಳ ಭೋಕ್ತೃ ಭಗವಂತ. ಅಂದ್ರೆ ಎಲ್ಲವನ್ನೂ ಸ್ವೀಕಾರ ಮಾಡುವನು ಭಗವಂತ. ಎಲ್ಲರಿಗೂ ಒಡೆಯ ಭಗವಂತ. ಎಲ್ಲರ ಸುಹೃತ್, ಸ್ನೇಹಿತ, ನಮ್ಮೆಲ್ಲರಿಗೂ ಉಪಕಾರವನ್ನ ಮಾಡತಕ್ಕಂಥವನು ಭಗವಂತ. ಹೀಗೆ ದೇವರು ಅಂದ್ರೆ ಸರ್ವೋತ್ಕೃಷ್ಟವಾದ ಶಕ್ತಿ. ಎಲ್ಲ ಕಾಲದಲ್ಲೂ ನಮಗೆ ಕಾಪಾಡುವವನು, ನಮ್ಮನ್ನ ರಕ್ಷಣೆ ಮಾಡತಕ್ಕಂಥವನು, ನಮ್ಮ ಕೈ ಹಿಡಿದು ನಮ್ಮ ಜೊತೆಯಲ್ಲಿ ನಡೀತಕ್ಕಂಥವನು ಸ್ನೇಹಿತ ಭಗವಂತ. ಈ ಒಂದು ದೇವರ ಬಗ್ಗೆ ಉತ್ಕೃಷ್ಟವಾದ ಭಾವನೆಯನ್ನ ನಾವು ಇಟ್ಕೊಂಡಿರ್ಬೇಕು. ಹಾಗಾಗಿ ತತ್ರ ಏಕಾಗ್ರಂ ಮನಃ ಕೃತ್ವ. ಭಗವಂತನಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು. ಬೇರೆ ಇನ್ಯಾವ್ದ್ಯಾವುದೋ ವಿಚಾರಗಳಲ್ಲಿ ಮನಸ್ಸು ಕೇಂದ್ರೀಕೃತವಾದರೆ ಉಪಯೋಗ ಇರೋದಿಲ್ಲ. ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕೃತ ಮಾಡಬೇಕು. ಯತ ಚಿತ್ತೇಂದ್ರಿಯ ಕ್ರಿಯ. ನಮ್ಮ ಚಿತ್ತ ಮತ್ತು ಇಂದ್ರಿಯ ಇವುಗಳ ಕ್ರಿಯೆ ಯತ. ಯತ ಅಂದ್ರೆ ನಿಯಂತ್ರಣದಲ್ಲಿರಬೇಕು ಅಂತ ಅರ್ಥ. ಯಮ ಉಪರಮೆ ಅಲ್ಲಿ ಹಿಂದೆ ಬಂತು, 10ನೇ ಶ್ಲೋಕದಲ್ಲೂ ಬಂದಿದೆ. ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ ಅಂತ ಬಂತು. ಯತ ಚಿತ್ತಾತ್ಮ, ಅದನ್ನೇ ಕೃಷ್ಣ ಇಲ್ಲಿ ಮತ್ತೆ ಹೇಳ್ತಕ್ಕಂಥದ್ದು. ಯತಚಿತ್ತ ಇಂದ್ರಿಯ ಕ್ರಿಯ. ಯತಚಿತ್ತಾತ್ಮ ಶಬ್ದದ ಒಂದು ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಯತ ಅಂದ್ರೆ ನಿಯಂತ್ರಣ ಅಂತ ಅರ್ಥ. ಯಾವುದನ್ನ ನಿಯಂತ್ರಣ ಮಾಡ್ಕೊಳ್ಬೇಕು ಅಂದ್ರೆ ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆ. ಚಿತ್ತ ಅಂದ್ರೆ ಏನು? ನೆನಪಿನ ಕೇಂದ್ರ ಬಿಂದು. ಬೇಡದೇ ಇದ್ದ ನೆನಪುಗಳೆಲ್ಲ ನಮಗೆ ಬರುತ್ತೆ. ಏನೋ ಒಂಚೂರು ದೇವರ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋಣ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ ಅನ್ಕೊಳ್ಳಿ. ಕಣ್ಣು ಮುಚ್ಚಿದಾಗ
ಕಣ್ಣು ತೆಗೆದಾಗ ಎಷ್ಟು ನೋಡ್ತೀವೋ ಅದಕ್ಕಿಂತ ಜಾಸ್ತಿ ಕಣ್ಣು ಮುಂದೆ ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಬೇರೆ ಯಾವುದೂ ನಮ್ಮ ಮನಸ್ಸಿಗೆ, ನಮ್ಮ ಚಿತ್ತಕ್ಕೆ ಬೇರೆ ಯಾವ ನೆನಪು ಕೂಡ ಬರಬಾರದು. ಏನೇನೋ ಕಹಿ ಘಟನೆಗಳಾಗಿರುತ್ತೆ, ಯಾರೋ ನಮಗೆ ಅನ್ಯಾಯ ಮಾಡಿರ್ತಾರೆ, ನಮ್ಮ ವಸ್ತುಗಳನ್ನ ಅಪಹಾರ ಮಾಡಿರ್ತಾರೆ, ಉದ್ದೇಶಪೂರ್ವಕವಾಗಿ ತೊಂದರೆ ಕೊಟ್ಟಿರ್ತಾರೆ, ಅಥವಾ ನಮ್ಮಿಂದೇನೋ ಅಪರಾಧಗಳಾಗಿರುತ್ತೆ. ಹೀಗೆ ಏನೇನೇನೇನೋ ನೆನಪಿಗೆ ಬರ್ತಾ ಇರುತ್ತೆ. ಇದು ಯಾವುದೂ ಕೂಡ ಆ ನೆನಪುಗಳು ಬರಬಾರದು. ಕೇವಲ ದೇವರ ಬಗ್ಗೆ ನಾವು ಕೇಳಿದ್ದು, ದೇವರ ಬಗ್ಗೆ ನಾವು ನೋಡಿದ್ದು, ಓದಿದ್ದು, ಅದರ ಬಗ್ಗೆ ಮಾತ್ರ ನೆನಪು ಬರಬೇಕು ಹೊರತು ಬೇರೆ ಯಾವುದು ನೆನಪು ಬರಬಾರದು. ಅದಕ್ಕೆ ಚಿತ್ತವನ್ನ ಯಥ ಅಂದ್ರೆ ನಿಯಂತ್ರಣ ಮಾಡ್ಕೊಳ್ಬೇಕು. ನೆನಪಿನ ಕೇಂದ್ರ ಬಿಂದುವಾಗಿರತಕ್ಕಂಥ ಚಿತ್ತ ಎಂಬ ಇಂದ್ರಿಯವನ್ನ ನಾವು ನಿಯಂತ್ರಿಸಬೇಕು. ಬೇರೆ ಯಾವುದು ನಮ್ಮ ನಮಗೆ ನೆನಪಿಗೆ ಬಂದ್ರು ಕೂಡ ಅದನ್ನು ದೂರ ತಳ್ಳಬೇಕು. ನಮಗೆ ಬೇಡ ಅಲ್ವಾ, ಬೇಡದೇ ಇದ್ದದನ್ನ ದೂರ ತಳ್ತಾ ಇರಬೇಕು. ಮತ್ತು ಇಂದ್ರಿಯಗಳ ಕ್ರಿಯೆ ಅಂದ್ರೆ ಎರಡು ತರ. ಒಂದು ಜ್ಞಾನೇಂದ್ರಿಯದ ಕ್ರಿಯೆ, ಕರ್ಮೇಂದ್ರಿಯದ ಕ್ರಿಯೆ. ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವರು ಕೂತಲ್ಲಿ ಕಾಲೆಲ್ಲ ಆಡಿಸ್ತಾ ಇರ್ತಾರೆ, ಕೈಯಲ್ಲಿ ಏನೋ ಸುಮ್ಮನೆ ಕೈಯನ್ನು ಆಕ್ಷನ್ ಮಾಡ್ತಾ ಇರ್ತಾರೆ. ಹೀಗೆ ಕೈ ಕಾಲುಗಳನ್ನ ಅಲ್ಲಾಡಿಸ್ತಾ ಇರ್ತಾರೆ. ಕೂತ್ಕೊಳ್ಳಿ ಸುಮ್ಮನೆ ಇರ್ತಾರೆ ಅಂತಲ್ಲ, ಬಾಯಲ್ಲಿ ಏನೋ ಮಾತಾಡ್ತಾ ಇರ್ತಾರೆ, ಕಣ್ಣನ್ನೆಲ್ಲೋ ಹೋಗ್ತಾ ಇರುತ್ತೆ, ಕಿವಿ ಇನ್ನೇನೇನೋ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಹೀಗೆ ಒಂದೊಂದು ಇಂದ್ರಿಯಗಳು ಒಂದೊಂದು ರೀತಿಯಾಗಿರ್ತಕ್ಕಂತಹ ತಮ್ಮದೇ ಆದ ಯಾವ್ದಾವ್ದಕ್ಕೆ ಯಾವ್ದಲ್ಲಿ ಸಾಮರ್ಥ್ಯ ಇದೆ. ಕಣ್ಣಿಗೆ ಬಣ್ಣ ಗ್ರಹಣ ಮಾಡುವ ಸಾಮರ್ಥ್ಯ ಇದೆ, ಕಿವಿಗೆ ಶಬ್ದ ಗ್ರಹಣ ಮಾಡುವ ಸಾಮರ್ಥ್ಯ ಇದೆ, ಕೈಯಿಗೆ ವಸ್ತುಗಳನ್ನ ತೆಗೆದುಕೊಳ್ಳುವುದು ಕೊಡೋದು ಇದನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ಹೀಗೆ ನಮ್ಮ ಇಂದ್ರಿಯಗಳನ್ನ ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅದೆಲ್ಲವನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಬೇಕು. ನಮ್ಮ ಮುಖ್ಯ ಚಿತ್ತ, ನೆನಪಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚಿತ್ತವನ್ನ ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಆಸನೇ ಉಪವಿಶ್ಯ, ಆಸನದಲ್ಲಿ ಕೂತ್ಕೊಂಡೇ ಯೋಗ ಮಾಡಬೇಕು. ನಿಂತ್ಕೊಂಡು ಯೋಗ ಮಾಡ್ತೀನಿ, ಮಲ್ಕೊಂಡು ಯೋಗ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಹಾಗಾಗಿ ಆಸನೇ ಉಪವಿಶ್ಯ, ಆಸನ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಳ. ಆಸನ ಅಂದ್ರೆ ಎರಡು ಅರ್ಥ. ಒಂದು ನಾವು ಕುಳಿತುಕೊಳ್ತಕ್ಕಂಥ ಜಾಗ, ಅದು ಹೇಗಿರಬೇಕು? ಹಿಂದೆ ಹೇಳಿದ್ದಾನೆ ಕೃಷ್ಣ, ಶುಚೋದೇಶೇ ಪ್ರತಿಷ್ಠಾಪ್ಯ, ನಿರ್ಮಲವಾದ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು ಅಂತ. ಹಾಗಾಗಿ ಶುಭ್ರವಾದ ಜಾಗದಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಒಂದು ವಿಚಾರ ಆದ್ರೆ, ಮತ್ತು ಉತ್ತಮವಾದ ಆಸನದಲ್ಲಿ ಚೇಲ ಅಜಿನ ಕುಶೋತ್ತರಂ ಎಂಬುವಂತೆ ಯಾವುದಾದ್ರೂ ಒಂದು ಯೋಗ್ಯವಾಗಿರತಕ್ಕಂತಹ ಉತ್ತಮವಾದ ಆಸನದಲ್ಲಿ ಕೂತ್ಕೊಂಡೇ ನಾವು ಧ್ಯಾನಾದಿಗಳನ್ನ ಮಾಡಬೇಕಾದದ್ದು ಹೊರತು ಬೇರೆದರಲ್ಲ. ಹಾಗಾಗಿ ಏನಕ್ಕೋಸ್ಕರ ಯೋಗ ಮಾಡಬೇಕು ಅಂದ್ರೆ ಆತ್ಮವಿಶುದ್ಧಿಗೋಸ್ಕರವಾಗಿ ನಾವು ಯೋಗವನ್ನ ಮಾಡಬೇಕು. ಆತ್ಮವಿಶುದ್ಧಿ ಅಂದ್ರೆ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಯೋಗಂ ಯುಂಜಾತಾಂ ಯುಂಜುಹು, ಯುಜುರ್ಯೋಗ ಎಂಬ ಧಾತುವಿನ ವಿಧಿಲಿಂಗ್ ಲಕಾರ ಯೋಗವನ್ನ ಮಾಡಬೇಕಾಗಿರತಕ್ಕಂಥದ್ದು. ನಮ್ಮ ಮನಸ್ಸು ಅಂದ್ರೆ ನಮ್ಮ ಅಂತಃಕರಣ, ಮುಖ್ಯವಾಗಿ ಆ ಅಂತಃಕರಣ ನಿರ್ಮಲವಾಗಬೇಕು. ಅನೇಕ ಕರ್ಮಗಳ ಲೇಪ ಅದು ಅಂಟುಕೊಂಡಿರತ್ತೆ. ಹೇಗೆ ನಾವು ನಿತ್ಯ ಸ್ನಾನವನ್ನ ಮಾಡಿ ವಾಕ್ಯ ದೇಹವನ್ನು ಶುದ್ಧ ಮಾಡ್ಕೊಳ್ತೀವೋ, ಹಾಗೆಯೇ ಧ್ಯಾನವನ್ನ ಮಾಡಿ ಭಗವಂತನ ನೆನಪನ್ನ, ಭಗವಂತನ ಆಲೋಚನೆಯನ್ನ ಮಾಡ್ತಾ 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 ನಮ್ಮ ಒಳಗೆ ನಮ್ಮ ಅಂತಃಕರಣ, ಅದು ಬಹಳ ಮುಖ್ಯವಾದದ್ದು. ಭೌತಿಕವಾದ ದೇಹ ಅದು ತಿನ್ಲಿಕ್ಕೆ ಉಣ್ಲಿಕ್ಕೆ ಮಾತ್ರ, ಆದ್ರೆ ಆಂತರಿಕವಾದ ದೇಹ ಸಾಧನೆಗೆ. ಹಾಗಾಗಿ ನಮ್ಮ ಒಳಗಿನ ಅಂತಃಕರಣ ಇದೆಯಲ್ಲ, ಅದು ಸಾಧನೆಗೆ ಸಹಕಾರಿಯಾಗಿರತಕ್ಕಂಥದ್ದು. ಅದನ್ನ ನಾವು ಸ್ನಾನ ಮಾಡಿಸೋದು ಹೇಗೆ? ಒಳಗೆ ಕೈ ಹಾಕಿ ತಿಕ್ಲಿಕ್ಕಾಗೋದಿಲ್ಲ. ನಮ್ಮ ಒಳ ಪ್ರಪಂಚವನ್ನ ನಾವು ಶುದ್ಧಿಗೊಳಿಸುವ ಕ್ರಮ ಅಂದ್ರೆ ಅದು ಯೋಗ ಅಂದ್ರೆ ಕೇವಲ ಮೂಗಿಡ್ಕೊಂಡು ಏನೋ ಬಿಡೋದು, ಉಸಿರು ಬಿಡೋದು, ಕೈಕಾಲ ಮೇಲೆ ಕೆಳಗೆ ಮಾಡೋದು ಇದು ಮಾತ್ರ ಅಲ್ಲ. ಯೋಗ ಶಬ್ದಕ್ಕೆ ಇಲ್ಲಿ ಕೃಷ್ಣ ಹೇಳತಕ್ಕಂಥದ್ದು ಧ್ಯಾನ. ಯೋಗ ಶಬ್ದಕ್ಕೆ ಉಪಾಯ, ದೇವರನ್ನ ಕಾಣ್ಲಿಕ್ಕೆ, ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧಕರಾಗಬೇಕು. ಸರಿ, ಗುರಿಯನ್ನ ಮುಟ್ಟೋ ದಾರಿ ಬೇಕಲ್ವಾ? ಬರೀ ಗುರಿ ಹೇಳಿದ ಕೂಡಲೇ ನಾವು ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಗುರಿಯನ್ನ ಮುಟ್ಟುವ ದಾರಿಯನ್ನ ತೋರಿಸ್ಕೊಡ್ಬೇಕು. ಕೃಷ್ಣ ಅದು ಮಾಡ್ತಾ ಇದ್ದಾನೆ. ಭಗವಂತನನ್ನ ಕಾಣಬೇಕು, ಭಗವಂತನನ್ನ ಕಂಡು ಎಲ್ಲಾ ಬಂಧನಗಳನ್ನ ಕಳ್ಕೊಂಡು ಮೋಕ್ಷದ ಕಡೆಗೆ ಹೋಗಬೇಕು ಅಂತಾದ್ರೆ, ದೇವರ ಅನುಗ್ರಹವನ್ನ ಪರಿಪೂರ್ಣವಾಗಿ ಸಂಪಾದನೆ ಮಾಡಬೇಕು ಅಂತಾದ್ರೆ ನಿಮ್ಮನ್ನ ನೀವು ಪವಿತ್ರೀಕರಿಸಿಕೊಳ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ತುಂಬಬೇಕು, ಅದೆಲ್ಲ ಆಗಬೇಕು ಅಂತ ಆದ್ರೆ ಹೀಗೆ ಆತ್ಮವಿಶುದ್ಧಿಗೋಸ್ಕರವಾಗಿ, ಆತ್ಮ ಶಬ್ದಕ್ಕೆ ದೇಹ ಅಂತನೂ ಅರ್ಥ. ಯಾಕಂದ್ರೆ ಯೋಗ ಮಾಡೋದ್ರಿಂದಾಗಿ ಬರೀ ಯೋಗ ಅಂದ್ರೆ ಈ ಧ್ಯಾನ ಯೋಗ, ನಮ್ಮ ಅಂತಃಕರಣ ಮಾತ್ರ ನಿರ್ಮಲವಾಗುವಂಥದ್ದಲ್ಲ, ಮತ್ತೇನಾಗತ್ತೆ, ದೇಹವೂ ಶುದ್ಧವಾಗತ್ತೆ. ಯಾಕಂದ್ರೆ ದೇಹದಲ್ಲಿ ನಾವು ಜಿಡ್ಡಿನ ಪದಾರ್ಥಗಳನ್ನ, ಖಾರದ ಪದಾರ್ಥಗಳನ್ನ, ಬೇಕಾದದ್ದು ಬೇಡದೇ ಇದ್ದದ್ದು ಎಲ್ಲವನ್ನೂ ತಿಂದಿರ್ತೀವಿ, ಕುಡಿದಿರ್ತೀವಿ, ಸಮಯ ಮೀರಿ ತಿಂದಿರ್ತೀವಿ. ತಿನ್ನಬಾರದ ಸಮಯದಲ್ಲಿ, ತಿನ್ನಬಾರದ ದಿವಸದಲ್ಲಿ, ತಿನ್ನಬಾರದ ವಸ್ತುಗಳನ್ನ ತಿನ್ನೋದು, ಕುಡಿಯೋದು ಇಂಥದ್ದೆಲ್ಲ ಆಗಿರತ್ತೆ. ಅದೆಲ್ಲ ದೋಷಗಳು ದೇಹದಲ್ಲಿ ಅಂಟಿರತ್ತೆ. ಹಾಗಾಗಿ ದೇಹದ ದೋಷಗಳು ದೂರವಾಗಬೇಕು. ಯೋಗ ಮಾಡೋದ್ರಿಂದಾಗಿ ನಾವು ಯೋಗ ಮಾಡ್ಬೇಕಾದ್ರೆ
ಅದಕ್ಕೊಂದಷ್ಟು ಪೂರ್ವ ಪ್ರಕ್ರಿಯೆಗಳಿದ್ದಾವೆ. ನೇರ ಕೂತು ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಣಾಪಾನೋ ಸಮೌಕೃತ್ವ ಅಂತ ಕೃಷ್ಣ ಹಿಂದೆ ಹೇಳಿದ್ದಾನೆ. ಪ್ರಾಣಾಯಾಮವನ್ನ ಮಾಡಿಕೊಂಡು ದೇಹವನ್ನ ತಯಾರು ಮಾಡ್ಕೊಳ್ಬೇಕಲ್ವಾ. ಪ್ರಾಣಾಯಾಮ ಮಾಡಿದಾಗ ದೇಹದ ಒಳಗೆಲ್ಲ ಒಂಥರ ಶುದ್ಧವಾಗತ್ತೆ. ಅಂದ್ರೆ ಒಳಗಿದ್ದಂತ ಕಶ್ಮರಗಳೆಲ್ಲವೂ ಕೂಡ ಹೊರಗೆ ಹೋಗ್ಬೇಕು. ಅದು ಬೆವರಿನ ಮೂಲಕವಾಗಿ ಹೋಗ್ಬೋದು, ಮಲಮೂತ್ರಗಳ ಮೂಲಕವಾಗಿ ಹೋಗ್ಬೋದು, ಉಗುಳಿನ ಮೂಲಕವಾಗಿ ಹೋಗ್ಬೋದು, ವಮನ ವಾಂತಿಯ ಮೂಲಕವಾಗಿ ಹೋಗ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಹೊರಗೆ ಹೋಗ್ಬೇಕು. ಅಥವಾ ಅದು ಮೂಲ ರೂಪದಲ್ಲಿದ್ದದ್ದು ಕರಗಿ ಹೇಗೋ ಒಂಥರ ಪೂರ್ತಿ ನಾಶವಾಗ್ಬೋದು. ಅಂತೂ ನಮ್ಮ ದೇಹದಲ್ಲಿ ನಮ್ಮ ಕಣ್ಣಿಗೆ ಕಾಣದಂತೆ ಒಳಗೆ ಮೂಲೆ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಕಶ್ಮರಗಳಿದ್ದಾವಲ್ಲ, ಅದೆಲ್ಲ ಕ್ಲೀನ್ ಆಗ್ಬೇಕು. ಅದಕ್ಕೂ ಯೋಗ ಕಾರಣ. ಹಾಗಾಗಿ ಆತ್ಮವಿಶುದ್ಧಿ ಅಂದ್ರೆ ಆತ್ಮ ಶಬ್ದಕ್ಕೆ ಅಂತಃಕರಣ, ನಮ್ಮ ಮನಸ್ಸು ಶುದ್ಧಿಗೆ ಮಾತ್ರ ಅಲ್ಲ ಯೋಗ ಕಾರಣ. ಮನಸ್ಸು ಶುದ್ಧಿಗೂ ಅಂದ್ರೆ ನಮ್ಮ ಆಂತರಿಕ ಪ್ರಪಂಚ ಶುದ್ಧಿಗೂ ಯೋಗ ಕಾರಣವಾಗತ್ತೆ. ನಮ್ಮ ದೇಹದಲ್ಲಿ ಇರುವಂತ ರೋಗ ರುಜಿನಗಳು ಅಂದ್ರೆ ಇನ್ನು ಎರಡು ತರ ಕರಿತೀವಿ, ಒಂದು ಆದಿ ಮತ್ತೊಂದು ವ್ಯಾಧಿ. ಆದಿ ಅಂದ್ರೆ ಮಾನಸಿಕವಾದ ಸಮಸ್ಯೆಗಳು, ವ್ಯಾಧಿ ಅಂದ್ರೆ ದೈಹಿಕವಾದ ಸಮಸ್ಯೆಗಳು. ಅಂದ್ರೆ ನಮಗೆ ಮಾನಸಿಕವಾದ ಸಮಸ್ಯೆಯೂ ಬರಬಾರದು. ಮಾನಸಿಕ ಸಮಸ್ಯೆ ಬರಬಾರದು ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಅಂತಃಕರಣಕ್ಕೆ ಸಂಬಂಧಪಟ್ಟಂತಹ ಮಾಲಿನ್ಯ ದೂರವಾಗಬೇಕು. ಹಾಗೆ ದೈಹಿಕವಾದ ತೊಂದರೆಗಳು ಬರಬಾರದು. ದೈಹಿಕವಾದ ತೊಂದರೆಗಳು ಬರಬಾರದು ಅಂದ್ರೆ ದೇಹ ನಿರ್ಮಲವಾಗಿರಬೇಕು. ಅದಕ್ಕೋಸ್ಕರವಾಗಿ ದೇಹದ ನಿರ್ಮಲತೆಗೋಸ್ಕರವಾಗಿ, ಆತ್ಮನ ನಿರ್ಮಲತೆ, ಅಂತಃಕರಣದ ನಿರ್ಮಲತೆಗೋಸ್ಕರವಾಗಿ ಯೋಗವನ್ನ ಯುಂಜ್ಯಾತ್, ಇದು ವಿಧಿಲಿಂಗ್ಲಕಾರ. ಕೃಷ್ಣ ಈಗ ಮಾಡಬಹುದು ಅಂತ ನಮಗೆ ಬರೀ ಮಾಡಬಹುದು ಅಂತ ಹೇಳ್ತಾ ಇಲ್ಲ. ವಿಧಿಲಿಂಗ್ಲಕಾರ, ವಿಧಿಲಿಂಗ್ಲಕಾರಕ್ಕೆ ಅದಕ್ಕೆ ಅರ್ಥ ಏನು ಅಂದ್ರೆ ವಿಧಾನ ಮಾಡ್ತಾ ಇದ್ದಾನೆ, ಆರ್ಡರ್ ಮಾಡ್ತಾ ಇದ್ದಾನೆ ಕೃಷ್ಣ. ಭಗವಂತನ ಆಜ್ಞೆ. ಇಂತಹ ಧ್ಯಾನವನ್ನ ಇಂತಹ ಯೋಗವನ್ನ ಮಾಡಿ. ಸಮಯನೇ ಸಿಗೋದಿಲ್ಲ ಅಂತ ಅನ್ಕೊಂತೀವಿ, ಆದರೆ ನಮಗೋಸ್ಕರ ನಾವು ಕನಿಷ್ಠ ಒಂದಿಷ್ಟು ಸಮಯವನ್ನು ಮೀಸಲಿಡ್ಲೇಬೇಕಾಗತ್ತೆ. ಯಾಕಂದ್ರೆ ಧ್ಯಾನ ಎಂಬುವಂಥದ್ದು ಅದು ಯಾರ್ಯಾರು ಮಹಾತ್ಮರು ಗಂಟೆಗಟ್ಲೆ, ದಿನಗಟ್ಲೆ, ವಾರಗಟ್ಲೆ, ತಿಂಗಳುಗಟ್ಲೆ ಕೊಡ್ತಾರೆ. ಕನಿಷ್ಠ ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಕೂತು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಬಹಳ ತಪ್ಪದು. ಖಂಡಿತವಾಗಿಯೂ ಕೂಡ ಅವಕಾಶ ಸಿಕ್ಕೇ ಸಿಗತ್ತೆ. ಹಾಗಾಗಿ ನಾವು ಅಂತ ಧ್ಯಾನವನ್ನ ನಮ್ಮ ಆತ್ಮಶುದ್ಧಿಗೋಸ್ಕರವಾಗಿ, ದೇಹ ಮತ್ತು ಮನಸ್ಸು ಇವುಗಳ ನಿರ್ಮಲತೆಗೋಸ್ಕರವಾಗಿ ಇಂಥ ಯೋಗವನ್ನ ಅವಶ್ಯವಾಗಿ ಮಾಡಲೇಬೇಕು ಎಂಬ ಕೃಷ್ಣನ ಒಂದು ಆದೇಶ. ತತ್ರ ಎಲ್ಲಾ ಕಡೆಯಲ್ಲೂ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಲ್ಲಿ ಮನಃ ಅಂತಃಕರಣವನ್ನು ಏಕಾಗ್ರಂ ಕೃತ್ವ ಅಂದ್ರೆ ಒಂದೇ ಕಡೆಯಲ್ಲಿ ಏಕ ಕೇಂದ್ರೀಕೃತವನ್ನಾಗಿ ಮಾಡಿ, ಒಂದೇ ಕಡೆಯಲ್ಲಿ ದೃಷ್ಟಿಯನ್ನ ಹಾಯಿಸಿ, ಒಂದೇ ಕಡೆ ದೃಷ್ಟಿಯನ್ನ ಇಟ್ಟು. ಇನ್ನೊಂದು ಅರ್ಥ ತತ್ರ ಅಂದ್ರೆ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ದೇನೆ ಕೃಷ್ಣ. ಹಾಗಾಗಿ ಆ ಆಸನದಲ್ಲಿ ಕೂತ್ಕೊಂಡು ಏಕಾಗ್ರಂ ಮನಃಕೃತ್ವ, ಒಂದೇ ಕಡೆಯಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ, ಯತಚಿತ್ತೇಂದ್ರಿಯ ಕ್ರಿಯ, ನೆನಪಿನ ಕೇಂದ್ರ ಬಿಂದುವಾಗಿರತಕ್ಕಂಥ ಚಿತ್ತವನ್ನು, ಅದೇ ರೀತಿಯಲ್ಲಿ ನಮ್ಮ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಕ್ರಿಯೆಯನ್ನು ಕೂಡ ಯತ ನಿಯಂತ್ರಣವನ್ನ ಮಾಡಿಕೊಂಡು ಆಸನೇ ಉಪವಿಶ್ಯ, ಯೋಗ್ಯವಾಗಿರತಕ್ಕಂತಹ ಆಸನದಲ್ಲಿ ಕುಳಿತುಕೊಂಡವರಾಗಿ, ಯೋಗ್ಯವಾದ ಪ್ರದೇಶ, ಆ ಯೋಗ್ಯವಾದ ಪ್ರದೇಶದಲ್ಲೂ ಕೂಡ ಯೋಗ್ಯವಾದ ಆಸನ. ಮತ್ತಿನ್ನೊಂದರ್ಥ ಆಸ್ಯತೆ ಅನೇನ ಇತಿ ಆಸನಂ, ಒಂದು ಆಸ್ಯತೆ ಅಸ್ಮಿನ್ ಇತಿ ಆಸನಂ, ಯಾವುದಲ್ಲಿ ಕೂತ್ಕೊಳ್ತೀವೋ ಅದು ಆಸನ. ಇನ್ನೊಂದು ಹೇಗೆ ಕೂತ್ಕೊಳ್ತೇವೆ, ಅದಕ್ಕೆ ಕೃಷ್ಣ ಇಲ್ಲಿ ಹೇಳಿಲ್ಲ ಹೇಗೆ ಕೂತ್ಕೊಳ್ಬೇಕು ಅಂತ. ಮುಖ್ಯವಾಗಿ ಪ್ರಧಾನವಾಗಿ ಈ ತರದೆಲ್ಲ ಕೂರ್ಲಿಕ್ಕೆ 3. ಒಂದು ಸ್ವಸ್ತಿಕಾಸನ, ನಾವು ನಾರ್ಮಲ್ ಆಗಿ ಹೇಗೆ ಕೂತ್ಕೊಳ್ತೀವಿ ಸ್ವಸ್ತಿಕಾಸನ, ನಮ್ಮ ತೊಡೆ ಕೆಳಭಾಗದಲ್ಲಿ ಪಾದ ಬರುತ್ತೆ, 2 ಪಾದಗಳು ಬರುವಂಥದ್ದು ಸ್ವಸ್ತಿಕಾಸನ, ಹಾಗೆ ಕೂತ್ಕೊಳ್ಬಹುದು. ಅಥವಾ 2 ತೊಡೆಯ ಮೇಲೆ 2 ಪಾದ ಬರುವಂತ ಪದ್ಮಾಸನ, ಹಾಗೆ ಕೂತ್ಕೊಳ್ಬಹುದು. ಅಥವಾ ಒಂದು ಪಾದ ಒಂದು ತೊಡೆ ಮೇಲೆ, ಮತ್ತೊಂದು ಪಾದ ಮತ್ತೊಂದು ತೊಡೆಯ ಕೆಳಗಡೆ, ಅದಕ್ಕೆ ವೀರಾಸನ ಎಂಬುದ ಕರಿತೀವಿ. ಹೀಗೆ ಉರ್ವೋರಧ ಪದೋಹ ಊರ್ಧ್ವಂ ವಿಭಾಗೇನ ಇತಿಚತ್ರಿಧ ಎಂಬುದಾಗಿ ತಂತ್ರಸಾರದಲ್ಲಿ ಆಚಾರ್ಯ ಮಧ್ವರು ತೋರಿಸ್ಕೊಡ್ತಾರೆ. ಅಂದ್ರೆ ಅನೇಕ ಆಸನಗಳಿದ್ದಾವೆ. ನಾವು ಪಾತಂಜಲ ಯೋಗಾದಿಗಳನ್ನು ನೋಡಿದಾಗ ಅನೇಕ ಆಸನಗಳಿವೆ. ನಮಗೆ ಯೋಗ ಎಲ್ಲ ಮಾಡಬೇಕು ಅಂತ ಆದ್ರೆ ತುಂಬಾ ಕಠಿಣವಾದ, ನಮಗೆ ಯಾವಾಗ ಹೇಳ್ತೀವಪ್ಪ ಅಂತ ಅನಿಸ್ತಾ ಇರತಕ್ಕಂತಹ ಯಾವುದೋ ಒಂದು ಅತ್ಯಂತ ಕಠಿಣವಾದ ಆಸನದಲ್ಲಿ ಕೂತು ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಧ್ಯಾನಕ್ಕೆ ಸುಲಭವಾಗುವಂಥದ್ದು ನಮಗೆ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಲಿಕ್ಕೆ ಸುಲಭ ಆಗತ್ತಾ? ಸ್ವಸ್ತಿಕಾಸನ ಅಂದ್ರೆ 2 ತೊಡೆಗಳ ಕೆಳಗಡೆ 2 ಪಾದ ಬರಬೇಕು, ಇದು ಸ್ವಸ್ತಿಕಾಸನ. ಹೀಗೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಇದೆ ಅಂದ್ರೆ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳೋಣ. ಇಲ್ಲ ನಮಗೆ ಪದ್ಮಾಸನ ಅಭ್ಯಾಸ ಇದೆ ಅಂದ್ರೆ ನಮ್ಮ 2 ತೊಡೆ ಮೇಲೆ 2 ಪಾದಗಳು ಬರಬೇಕು, ಆ ರೀತಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಪದ್ಮಾಸನ. ಅಥವಾ ನಮಗೆ ವೀರಾಸನ, ಒಂದು ಪಾದ ಅಂದ್ರೆ ಬಲಪಾದ ಎಡ ತೊಡೆಯ ಮೇಲೆ, ಎಡಪಾದ ಬಲ ತೊಡೆಯ ಕೆಳಗಡೆ ಕುಳಿತುಕೊಳ್ಳುವಂಥದ್ದು ವೀರಾಸನ ಅಂತ.
ಹೀಗೆ ಊರ್ವೋರಧಃ ಊರ್ವೋರಧಃ ಊರು ಅಂದ್ರೆ ತೊಡೆಯ ಕೆಳಗಡೆ ಎರಡು ಪಾದ ಬರುವಂತ, ಅಥವಾ ಎರಡು ತೊಡೆ ಮೇಲ್ಗಡೆ, ಅಥವಾ ಒಂದು ಮೇಲೆ ಒಂದು ಕೆಳಗೆ, ಈ ತರ ಸ್ವಸ್ತಿಕಾಸನ, ಪದ್ಮಾಸನ, ವೀರಾಸನ, ಊರ್ವೋರಧಃ ಪದೋರೂರ್ಧ್ವಂ ವಿಭಾಗೇನ ಇತಿ ಚ ತ್ರಿಧ. ಇದು ಪ್ರಧಾನವಾಗಿ ನಮಗೆ ಅನುಷ್ಠಾನಗಳಿಗೆ, ನಾವು ಜಪ ಪಾರಾಯಣಾದಿಗಳನ್ನ ಮಾಡುವಾಗ, ಯೋಗವನ್ನ ಮಾಡುವಾಗ, ಧ್ಯಾನವನ್ನ ಮಾಡುವಾಗ ನಾವು ಬಳಸಿಕೊಳ್ಳಬಹುದಾದಂತ ಆಸನ. ಹಾಗಾಗಿ ಎಲ್ಲಿ ಕೂರಬೇಕು ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಸ್ಪಷ್ಟ ವಚನದಿಂದ ಹೇಳ್ಬಿಟ್ಟಿದ್ದಾನೆ. ಚೇಲ, ಅಜಿನ, ಕುಶ, ದರ್ಭೆ ಅಥವಾ ಬಟ್ಟೆ ಅಥವಾ ಜಿಂಕೆಯ ಚರ್ಮ ಅಥವಾ ಹುಲಿಯ ಚರ್ಮ. ಇವತ್ತಿನ ದಿನದಲ್ಲಿ ಸ್ವಲ್ಪ ಕಷ್ಟ. ಹೇಗೆ ಕೂರ್ಬೇಕು ಅನ್ನೋದನ್ನ ಅದೇ ಶ್ರೀಕೃಷ್ಣ ಪರಮಾತ್ಮ ತನ್ನ ಮೂಲ ವೈಕುಂಠದಲ್ಲಿದ್ದಂತ ಮೂಲ ರೂಪದಿಂದಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ತಂತ್ರಸಾರ ಅಂತ ಅನೇಕ ಅನುಷ್ಠಾನಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ತಂತ್ರಸಾರ ಅನ್ನೋದಲ್ಲಿ ಸಾಕ್ಷಾತ್ ಭಗವಂತನೇ ಬ್ರಹ್ಮದೇವರಿಗೆ ಹೇಳಿದ್ದು. ಆ ಭಗವಂತ ಬ್ರಹ್ಮದೇವರಿಗೆ ಏನ್ ಹೇಳಿದ್ದಾನೆ ಅದನ್ನ ಆಚಾರ್ಯತ್ತರೆಯರಲ್ಲಿ ಒಬ್ಬರಾದಂತ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ, ಭಗವಂತ ಬ್ರಹ್ಮದೇವರಿಗೆ ಏನ್ ಹೇಳಿದ್ದಾನೋ ಅದನ್ನ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ತೋರಿಸ್ಕೊಡ್ತಾರೆ ಹೇಗೆ ಕೂತ್ಕೊಳ್ಬೇಕು. ಪೂರ್ವೋರಧಃ ಪದೋಹ ಊರ್ಧ್ವಂ ವಿಭಾಗೇನ ಇತಿ ಚ ತ್ರಿಧ. ಸ್ವಸ್ತಿಕಾಸನ ಅಥವಾ ಪದ್ಮಾಸನ ಅಥವಾ ವೀರಾಸನ, ಇದರಲ್ಲಿ ಕೂತ್ಕೊಂಡವರಾಗಿ ನಿಮ್ಮ ನಿತ್ಯದ ಜಪತಪಾದಿ ಅನುಷ್ಠಾನಗಳನ್ನ, ಧ್ಯಾನ ಯೋಗವನ್ನ ಮಾಡಬೇಕು ಎಂಬುದಾಗಿ ಮಾರ್ಗದರ್ಶನವನ್ನ ಹೀಗೆ ಕೊಟ್ಟಿದ್ದಾರೆ. ಇದಿಷ್ಟು ಒಂದು ವಿಚಾರ. ಇನ್ನು ಗೀತೆ ಅನ್ನೋದು ಬಹುಮುಖವಾದ ಅರ್ಥವನ್ನು ನಮಗೆ ಕೊಡ್ತಕ್ಕಂಥದ್ದು. ಇದಕ್ಕೆ ಕೆಲವರು ಇನ್ನೊಂದು ತರದಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ. ಅಂದ್ರೆ ಇಲ್ಲಿ ಶುಚೋದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಅಂತ ಏನು ಬಂತು ನಮಗೆ 11ನೇ ಶ್ಲೋಕ, ಅಲ್ಲೇನು ಹೇಳ್ತಾರೆ ಅಂತ ಹೇಳಿದ್ರೆ, ಶುಚಿಯಾದ ದೇಶ ಅಲ್ಲಿ ನಾವು ಕೂತು ಧ್ಯಾನ ಮಾಡಬೇಕು. ಧ್ಯಾನ ಅಂದ್ರೇನು? ಆ ಭಗವಂತನನ್ನ ನಾವು ಭಾವನಾತ್ಮಕವಾಗಿ ಕಾಣುವಂಥದ್ದು ಅಂತ ಅರ್ಥ. ಶುಚಿಯಾದ ದೇಶ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಭಗವಂತನ ಪಾದಸ್ಪರ್ಶದಿಂದಾಗಿ ಮಹತ್ವವನ್ನ ಪಡೆದಿರತಕ್ಕಂತಹ ಅಯೋಧ್ಯ, ರಾಮ ತಿರುಗಾಡಿರತಕ್ಕಂಥ ಜಾಗ, ಅಥವಾ ಗೋದಾವರಿ ತೀರ ಪ್ರದೇಶಗಳು, ಇದೆಲ್ಲ ರಾಮ ತಿರುಗಾಡಿರತಕ್ಕಂಥ ಜಾಗ. ನಮ್ಮ ಎಲ್ಲ ದಕ್ಷಿಣ ಭಾರತ ಎಲ್ಲ ರಾಮಕ್ಷೇತ್ರ, ಉಡುಪಿ ಪ್ರದೇಶ ಎಲ್ಲ ಪರಶುರಾಮ ಕ್ಷೇತ್ರ. ಹೀಗೆ ಭಗವಂತ ತಿರುಗಾಡಿರತಕ್ಕಂಥ ಪ್ರದೇಶಗಳು, ಅಥವಾ ಶ್ರೀಕೃಷ್ಣ ಪರಮಾತ್ಮ ನಡೆದಾಡಿರತಕ್ಕಂಥ ಮಥುರಾ ಇರಬಹುದು, ವೃಂದಾವನ ಇರಬಹುದು, ದ್ವಾರಕ, ಈ ಎಲ್ಲ ಗೋವರ್ಧನ, ಈ ಎಲ್ಲ ಪ್ರದೇಶಗಳೆಲ್ಲ ಅತ್ಯಂತ ಭಗವಂತನ ಪಾದಸ್ಪರ್ಶದಿಂದಾಗಿ ನಿರ್ಮಲವಾದ ಪ್ರದೇಶಗಳು. ಯಾಕಂದ್ರೆ ನಾವು ಅನುಷ್ಠಾನಗಳನ್ನ ಎಲ್ಲಿ ದೇವರ ಸಾನ್ನಿಧ್ಯ ಜಾಸ್ತಿ ಇರುತ್ತೋ ಅಲ್ಲಿ ಮಾಡೋದಕ್ಕೆ ಹೆಚ್ಚು ಫಲ. ಅದು ಹೋಮ ಮಾಡೋದಿರ್ಬೋದು, ಜಪ ಮಾಡೋದಿರ್ಬೋದು, ದಾನ ಮಾಡೋದಿರ್ಬೋದು, ಎಲ್ಲದೂ ಅಷ್ಟೇ. ಅನಂತಂ ಅನಂತ ಸನ್ನಿಧವು, ಭಗವಂತನ ಸನ್ನಿಧಾನ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಮಾಡುವಂತಹ ಸತ್ಕರ್ಮಗಳಿಗೆ ಹೆಚ್ಚು ಫಲ ಬರುತ್ತೆ. ಅದರಿಂದಾಗಿ ನಾವು ಏನೇ ಮಾಡೋದಿರ್ಲಿ, ಒಂದು ಎಲ್ಲಿ ಸಾತ್ವಿಕವಾದ ಕಂಪನ ಜಾಸ್ತಿ ಇದೆ ಅನ್ನೋದನ್ನ ನಾವು ನೋಡಿಕೊಂಡು, ಅಂದ್ರೆ ಸಾತ್ವಿಕ ಶಕ್ತಿ ಎಲ್ಲಿ ಜಾಸ್ತಿ ಇದೆ, ಎಲ್ಲ ಒಂದು ಅಶ್ವತ್ಥ ವೃಕ್ಷ, ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರತಕ್ಕಂಥ ಜಾಗ, ಅಂತ ಒಂದು ವೃಕ್ಷದ ಕೆಳಗಡೆ ಬೆಳಗಿನ ಜಾವ ಕೂತು ನಾವೇನೋ ಜಪ ಪಾರಾಯಣ ಮಾಡ್ತೀವಿ, ಬಹಳ ನಿರ್ಮಲವಾಗಿರ್ತಕ್ಕಂಥದ್ದು. ನಿತ್ಯದಲ್ಲಿಯೂ ಭಗವಂತನ ಪ್ರತಿಮೆಗೆ ಪೂಜೆ ಆಗ್ತಕ್ಕಂಥ ದೇವಸ್ಥಾನ ಇರಬಹುದು, ಅಥವಾ ಒಳ್ಳೆ ವೇದಾಂತ ಎಲ್ಲ ಪಾಠ ನಡೀತಕ್ಕಂಥ ಒಂದು ಜಾಗ. ಯಾಕಂದ್ರೆ ವೇದಾಂತ ಪಾಠ ನಡೆಯುವ ಜಾಗ ಅಂದ್ರೆ ದೊಡ್ಡ ಕ್ಷೇತ್ರ ಅದು, ಅಂತ ಜಾಗದಲ್ಲಿರಬಹುದು. ಹೀಗೆ ಎಲ್ಲಿ ದೇವರ ಒಂದು ವಿಶೇಷವಾದ ಸನ್ನಿಧಾನ, ಅಥವಾ ಗಂಗೆ ಹರಿತಕ್ಕಂಥ ಗಂಗಾ ತೀರ ಪ್ರದೇಶ ಇರಬಹುದು, ಅನೇಕ ತೀರ್ಥಗಳು ಹರಿತಕ್ಕಂಥ ಜಾಗ, ಅನೇಕ ಕ್ಷೇತ್ರಗಳಿದ್ದಾವೆ ಅಂತ ಅತ್ಯುತ್ತಮವಾದ ಒಂದು ಸನ್ನಿಧಾನ ಇರತಕ್ಕಂಥ ಜಾಗ, ನಾವು ಇರುವಂತ ಪ್ರದೇಶದಲ್ಲಿ ಎಲ್ಲಿ ಅತ್ಯುತ್ತಮವಾದ ಒಂದು ಸನ್ನಿಧಾನ ಇದೆಯೋ ಅಲ್ಲಿ ಕೂತು ನಾವು ಇದನ್ನೆಲ್ಲ ಮಾಡಬೇಕಾಗಿರತಕ್ಕಂಥದ್ದು. ನಿತ್ಯ ಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ, ನಮ್ಮ ಮನೇಲಿ ಒಂದು ದೇವರ ಮನೆ ಅಂತ ಇರುತ್ತೆ, ಅದನ್ನ ಶುಚಿಯಾಗಿಟ್ಟುಕೊಂಡು ಅಲ್ಲೇ ಕೂತ್ಕೊಂಡಾರು ನಾವು ಧ್ಯಾನವನ್ನ ಮಾಡಬೇಕು. ಅಲ್ಲೇ ಕೂತ್ಕೊಂಡು ನಾವು ಯೋಗವನ್ನ ಮಾಡಬೇಕು. ಅಂದ್ರೆ ಆ ಭಗವಂತ ಇದ್ದಾನಲ್ಲ, ಅವನನ್ನ ನಮ್ಮ ಹೃದಯದಲ್ಲಿ ಕೂರಿಸಿಕೊಳ್ಳುವಂಥದ್ದು. ಸ್ಥಿರಂ ಆಸನಂ ಆತ್ಮನಃ ಅಂದ್ರೆ ಷಷ್ಠಿ ವಿಭಕ್ತಿ ತೆಗೆದುಕೊಳ್ತಾರೆ. ಅಂದ್ರೆ ಪರಮಾತ್ಮನಿಗೆ ಒಂದು ಒಳ್ಳೆ ಆಸನ, ದೇವರನ್ನ ಕರೆದು ನಮ್ಮಲ್ಲಿ ಕೂರಿಸ್ಕೊಳ್ಬೇಕು. ದೇವರನ್ನ ಎಲ್ಲಿ ಕೂರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಎದೆಯ ಒಳಗಡೆ, ನಮ್ಮ ಒಳಗೆ ಭಗವಂತನನ್ನ ಒಳ್ಳೆ ಆಸನದಲ್ಲಿ. ಯಾಕಂದ್ರೆ ನಮ್ಮ ದೇಹದಲ್ಲಿ ಪದ್ಮಗಳಿದ್ದಾವೆ. ಆ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಷಟ್ಚಕ್ರ ವ್ಯವಸ್ಥೆ ಏನಿದೆ ಅದರಲ್ಲಿ ಇರತಕ್ಕಂಥ ಪದ್ಮದಲ್ಲಿ ಭಗವಂತನನ್ನ ಕೂರಿಸಿಕೊಂಡು ನಾವು ಇಂತಹ ಧ್ಯಾನಾದಿಗಳನ್ನೆಲ್ಲ ಮಾಡಬೇಕು ಎಂಬುದ ಕೂಡ ಒಂದು ರೀತಿಯಲ್ಲಿ ಅರ್ಥವನ್ನ ಮಾಡ್ತಾರೆ. ಗೀತೆಗೆ ಅನೇಕ ಅರ್ಥಗಳಲ್ಲಿ ಇದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಅರ್ಥಗಳು. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಂ ಆತ್ಮ ವಿಶುದ್ಧಯೇ.
ಶ್ರೀಕೃಷ್ಣಾರ್ಪಣಮಸ್ತು.